ಪ್ರಾಣಿಗಳ ಕೊಬ್ಬು ಬಳಕೆ ಅನ್ನೋ ವಿಚಾರ ಹೊರಬಂದ ಬೆನ್ನಲ್ಲೇ ನಮ್ಮ ರಾಜ್ಯದಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ ಧಾರ್ಮಿಕ ದತ್ತಿ ಇಲಾಖೆ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ನಮ್ಮಲ್ಲಿರುವ ದೇವಸ್ಥಾನಗಳಲ್ಲಿ ಸ್ಪೆಷಲ್ ಡ್ರೈವ್ ನಡೆಸಲಿಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಈ ಸಂಬಂಧ ಮುಜರಾಯಿ ಇಲಾಖೆ ಮಹತ್ವದ ಆದೇಶ ಹೊರಡಿಸಿದೆ. ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ದೇವಸ್ಥಾನಗಳಲ್ಲಿ ಪ್ರತಿ 3 ತಿಂಗಳಿಗೆ ಒಮ್ಮೆ ಒಂದ್ಸತಿ ಮಾಡಿ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಟ್ಟು ಬಿಟ್ಬಿಡೋದಲ್ಲ, ಬದಲಾಗಿ ಪ್ರತಿ 3 ತಿಂಗಳಿಗೆ ಒಮ್ಮೆ ಪ್ರಸಾದವನ್ನ ಪರಿಶೀಲನೆ ನಡೆಸಬೇಕು ಅನ್ನೋ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಇದರ ಮಧ್ಯೆ ರಾಜ್ಯದ ದೇಗುಲಗಳಿಗೆ ಬಳಸೋ ತುಪ್ಪ ಪರಿಶೀಲನೆಗೆ ಸೂಚನೆಯನ್ನ ನೀಡಲಾಗಿದೆ ಅಂತ ಹೇಳಿ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ನಾನು ನಮ್ಮ ಆಹಾರ ಸುರಕ್ಷತಾ ಅಧಿಕಾರಿಗಳಿದ್ದಾರೆ, ಕಮಿಷನರ್ಗೆ ಹೇಳಿದ್ದೀನಿ. ಇಲ್ಲಿರುವಂಥ ಏನೇನು ಅದರಲ್ಲೂ ತುಪ್ಪ ಏನಿದೆ ಅದರ ಬಗ್ಗೆ ಎಲ್ಲ ಕಡೆ ಸ್ವಲ್ಪ ನೀವು ಅದರ ಒಂದು ತಪಾಸಣೆ ಮಾಡಿಸಿ ಅಂತ ಹೇಳಿದ್ದೀನಿ. ಅವರೆಲ್ಲ ಈಗ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲೇನಾದರೂ ಕೂಡ ಈ ಥರ ಏನು ಒಂದು ಕೊಬ್ಬು ಅಂಶಗಳಿದೆ ಅದು ಇದೆಯಾ ಇಲ್ವಾ ಅಂತ ಪರಿಶೀಲನೆ ಮಾಡಿ ಅಂತ ಬೇರೆ ಬೇರೆ ಕಂಪ್ನಿಗಳದು ಬೇರೆ ಬೇರೆ ಯಾರು ಸಪ್ಲೈ ಮಾಡ್ತಾರೆ. ಯಾಕಂದರೆ ತಮಿಳ್ನಾಡಿಂದ ಅಂದರೆ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಬರ್ತದೆ, ಇಲ್ಲೂ ಕೂಡ ಪ್ರೊಡಕ್ಷನ್ ಇದೆ. ಸೊ ಯಾವ್ಯಾವ ಸ್ಯಾಂಪಲ್ಗಳು ತೆಗೆದುಬಿಟ್ಟು ನೀವು ಇದನ್ನು ಇದಕ್ಕೆಲ್ಲ ಒಂದು ತಪಾಸಣೆ ಮಾಡಿಸಿ ಅಂತ ಹೇಳಿದ್ವಿ. ರಾಜ್ಯ ಸರ್ಕಾರದ ಈ ನಿರ್ಧಾರ ಯಾವ ರೀತಿಯಾಗಿ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಂಶಗಳನ್ನು ಗಮನಿಸ್ತಾ ಹೋಗೋಣ. ಕರ್ನಾಟಕದ ದೇವಸ್ಥಾನಗಳಲ್ಲೂ ಕೂಡ ಇನ್ನು ಮುಂದೆ ಪ್ರಸಾದದ ಪರಿಶೀಲನೆ ಆಗುತ್ತಂತೆ. ತಿರುಪತಿ ಲಡ್ಡು ವಿವಾದದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಜಾಗೃತವಾಗಿದೆ. ಅದರಲ್ಲೂ ಇಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇರೋದ್ರಿಂದ ಅಪವಾದಗಳು ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆ ಇರಬಹುದು ಅನ್ನೋ ಆತಂಕ ಕೂಡ ಸರ್ಕಾರಕ್ಕೆ ಇರಬಹುದು. ಯಾವುದಕ್ಕೂ ಇಲ್ಲಿ ಬೇರೆ ಯಾರೋ ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಅದು ದೊಡ್ಡ ವಿಚಾರ ಆಗಿ ಮತ್ತೊಮ್ಮೆ ಸರ್ಕಾರದ ಕಡೆಗೆ ಬೊಟ್ಟು ಮಾಡೋದನ್ನು ತಪ್ಪಿಸುವ ಸಲುವಾಗಿ ಸ್ವಯಂ ಪ್ರೇರಿತವಾಗಿ ಸರ್ಕಾರವೇ ನಿರ್ಧಾರವನ್ನು ತೆಗೆದುಕೊಂಡಿದೆ. ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ದೇವಸ್ಥಾನಗಳ ಪ್ರಸಾದದ ಪರಿಶೀಲನೆ ಆಗಬೇಕು. ಪ್ರತಿ 3 ತಿಂಗಳಿಗೊಮ್ಮೆ ಈ ಸ್ಪೆಷಲ್ ಡ್ರೈವ್ ಪ್ರತಿ 3 ತಿಂಗಳಿಗೊಮ್ಮೆ ರಾಜ್ಯಾದ್ಯಂತ ಇರುವ ಮುಜರಾಯಿ ಇಲಾಖೆಯ ಅಡಿಯಲ್ಲಿರುವ ದೇವಸ್ಥಾನಗಳ ಪ್ರಸಾದವನ್ನು ಪರಿಶೀಲನೆಗೆ ಒಳಪಡಿಸಬೇಕು. ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆಯಿಂದ ಈ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ರಾಜ್ಯದ ದೇವಸ್ಥಾನಗಳಲ್ಲಿ ಬಳಸುವ ತುಪ್ಪದ ಪರಿಶೀಲನೆ, ತುಪ್ಪವನ್ನು ಕೇವಲ ಪ್ರಸಾದದ ತಯಾರಿಕೆ ಮಾತ್ರವಲ್ಲ, ದೇವರ ಕಾರ್ಯಗಳಿಗೆ ಅಂದರೆ ದೀಪ ಹಚ್ಚಲಿಕ್ಕೆ, ಹಾಗೆ ಆರತಿಯನ್ನು ಬೆಳಗಲಿಕ್ಕೆ ಇದಕ್ಕೂ ಕೂಡ ಬಳಕೆ ಮಾಡಲಾಗುತ್ತೆ. ಹಾಗೆ ಅಭಿಷೇಕಕ್ಕೆ ಬಳಸಲಾಗುತ್ತೆ. ಈ ತುಪ್ಪವನ್ನು ಕೂಡ ಪರಿಶೀಲನೆಗೆ ಒಳಪಡಿಸಬೇಕು ಅನ್ನೋ ಸೂಚನೆಯನ್ನು ನೀಡಲಾಗಿದೆ. ದೇವಸ್ಥಾನಗಳಲ್ಲಿ ಬಳಸೋ ತುಪ್ಪದ ತಪಾಸಣೆಗೆ ಸೂಚನೆ ನೀಡಲಾಗಿದ್ದು ಸ್ಯಾಂಪಲ್ ಕಲೆಕ್ಷನ್ ಈಗ ಆಲ್ರೆಡಿ ಈ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಯಾವತ್ತೂ ಅಲ್ಲ, ಈಗಿನಿಂದನೇ ಪ್ರಾರಂಭ ಮಾಡಿ ಅನ್ನೋ ಸೂಚನೆ, ಅದನ್ನು ಅನುಷ್ಠಾನಕ್ಕೆ ತರುವ ಪ್ರಯತ್ನ ಕೂಡ ಪ್ರಾರಂಭ. ಪ್ರಾಣಿಗಳ ಕೊಬ್ಬು ಬಳಕೆ ಅನ್ನೋ ವಿಚಾರ ಹೊರಬಂದ ಬೆನ್ನಲ್ಲೇ ನಮ್ಮ ರಾಜ್ಯದಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ ಧಾರ್ಮಿಕ ದತ್ತಿ ಇಲಾಖೆ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ನಮ್ಮಲ್ಲಿರುವ ದೇವಸ್ಥಾನಗಳಲ್ಲಿ ಸ್ಪೆಷಲ್ ಡ್ರೈವ್ ನಡೆಸಲಿಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಈ ಸಂಬಂಧ ಮುಜರಾಯಿ ಇಲಾಖೆ ಮಹತ್ವದ ಆದೇಶ ಹೊರಡಿಸಿದೆ. ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ದೇವಸ್ಥಾನಗಳಲ್ಲಿ ಪ್ರತಿ 3 ತಿಂಗಳಿಗೆ ಒಮ್ಮೆ ಒಂದ್ಸತಿ ಮಾಡಿ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಟ್ಟು ಬಿಟ್ಬಿಡೋದಲ್ಲ, ಬದಲಾಗಿ ಪ್ರತಿ 3 ತಿಂಗಳಿಗೆ ಒಮ್ಮೆ ಪ್ರಸಾದವನ್ನ ಪರಿಶೀಲನೆ ನಡೆಸಬೇಕು ಅನ್ನೋ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಇದರ ಮಧ್ಯೆ ರಾಜ್ಯದ ದೇಗುಲಗಳಿಗೆ ಬಳಸೋ ತುಪ್ಪ ಪರಿಶೀಲನೆಗೆ ಸೂಚನೆಯನ್ನ ನೀಡಲಾಗಿದೆ ಅಂತ ಹೇಳಿ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ನಾನು ನಮ್ಮ ಆಹಾರ ಸುರಕ್ಷತಾ ಅಧಿಕಾರಿಗಳಿದ್ದಾರೆ, ಕಮಿಷನರ್ಗೆ ಹೇಳಿದ್ದೀನಿ. ಇಲ್ಲಿರುವಂಥ ಏನೇನು ಅದರಲ್ಲೂ ತುಪ್ಪ ಏನಿದೆ ಅದರ ಬಗ್ಗೆ ಎಲ್ಲ ಕಡೆ ಸ್ವಲ್ಪ ನೀವು ಅದರ ಒಂದು ತಪಾಸಣೆ ಮಾಡಿಸಿ ಅಂತ ಹೇಳಿದ್ದೀನಿ. ಅವರೆಲ್ಲ ಈಗ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲೇನಾದರೂ ಕೂಡ ಈ ಥರ ಏನು ಒಂದು ಕೊಬ್ಬು ಅಂಶಗಳಿದೆ ಅದು ಇದೆಯಾ ಇಲ್ವಾ ಅಂತ ಪರಿಶೀಲನೆ ಮಾಡಿ ಅಂತ ಬೇರೆ ಬೇರೆ ಕಂಪ್ನಿಗಳದು ಬೇರೆ ಬೇರೆ ಯಾರು ಸಪ್ಲೈ ಮಾಡ್ತಾರೆ. ಯಾಕಂದರೆ ತಮಿಳ್ನಾಡಿಂದ ಅಂದರೆ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಬರ್ತದೆ, ಇಲ್ಲೂ ಕೂಡ ಪ್ರೊಡಕ್ಷನ್ ಇದೆ. ಸೊ ಯಾವ್ಯಾವ ಸ್ಯಾಂಪಲ್ಗಳು ತೆಗೆದುಬಿಟ್ಟು ನೀವು ಇದನ್ನು ಇದಕ್ಕೆಲ್ಲ ಒಂದು ತಪಾಸಣೆ ಮಾಡಿಸಿ ಅಂತ ಹೇಳಿದ್ವಿ. ರಾಜ್ಯ ಸರ್ಕಾರದ ಈ ನಿರ್ಧಾರ ಯಾವ ರೀತಿಯಾಗಿ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಂಶಗಳನ್ನು ಗಮನಿಸ್ತಾ ಹೋಗೋಣ. ಕರ್ನಾಟಕದ ದೇವಸ್ಥಾನಗಳಲ್ಲೂ ಕೂಡ ಇನ್ನು ಮುಂದೆ ಪ್ರಸಾದದ ಪರಿಶೀಲನೆ ಆಗುತ್ತಂತೆ. ತಿರುಪತಿ ಲಡ್ಡು ವಿವಾದದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಜಾಗೃತವಾಗಿದೆ. ಅದರಲ್ಲೂ ಇಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇರೋದ್ರಿಂದ ಅಪವಾದಗಳು ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆ ಇರಬಹುದು ಅನ್ನೋ ಆತಂಕ ಕೂಡ ಸರ್ಕಾರಕ್ಕೆ ಇರಬಹುದು.
ಯಾವುದಕ್ಕೂ ಇಲ್ಲಿ ಬೇರೆ ಯಾರೋ ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಅದು ದೊಡ್ಡ ವಿಚಾರ ಆಗಿ ಮತ್ತೊಮ್ಮೆ ಸರ್ಕಾರದ ಕಡೆಗೆ ಬೊಟ್ಟು ಮಾಡೋದನ್ನು ತಪ್ಪಿಸುವ ಸಲುವಾಗಿ ಸ್ವಯಂ ಪ್ರೇರಿತವಾಗಿ ಸರ್ಕಾರವೇ ನಿರ್ಧಾರವನ್ನು ತೆಗೆದುಕೊಂಡಿದೆ. ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ದೇವಸ್ಥಾನಗಳ ಪ್ರಸಾದದ ಪರಿಶೀಲನೆ ಆಗಬೇಕು. ಪ್ರತಿ 3 ತಿಂಗಳಿಗೊಮ್ಮೆ ಈ ಸ್ಪೆಷಲ್ ಡ್ರೈವ್ ಅಂದರೆ ಪ್ರತಿ 3 ತಿಂಗಳಿಗೊಮ್ಮೆ ರಾಜ್ಯಾದ್ಯಂತ ಇರುವ ಮುಜರಾಯಿ ಇಲಾಖೆಯ ಅಡಿಯಲ್ಲಿರುವ ದೇವಸ್ಥಾನಗಳ ಪ್ರಸಾದವನ್ನು ಪರಿಶೀಲನೆಗೆ ಒಳಪಡಿಸಬೇಕು. ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆಯಿಂದ ಈ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ರಾಜ್ಯದ ದೇವಸ್ಥಾನಗಳಲ್ಲಿ ಬಳಸುವ ತುಪ್ಪದ ಪರಿಶೀಲನೆ, ತುಪ್ಪವನ್ನು ಕೇವಲ ಪ್ರಸಾದದ ತಯಾರಿಕೆ ಮಾತ್ರವಲ್ಲ, ದೇವರ ಕಾರ್ಯಗಳಿಗೆ ಅಂದರೆ ದೀಪ ಹಚ್ಚಲಿಕ್ಕೆ, ಹಾಗೆ ಆರತಿಯನ್ನು ಬೆಳಗಲಿಕ್ಕೆ ಇದಕ್ಕೂ ಕೂಡ ಬಳಕೆ ಮಾಡಲಾಗುತ್ತೆ. ಹಾಗೆ ಅಭಿಷೇಕಕ್ಕೆ ಬಳಸಲಾಗುತ್ತೆ. ಈ ತುಪ್ಪವನ್ನು ಕೂಡ ಪರಿಶೀಲನೆಗೆ ಒಳಪಡಿಸಬೇಕು ಅನ್ನೋ ಸೂಚನೆಯನ್ನು ನೀಡಲಾಗಿದೆ. ದೇವಸ್ಥಾನಗಳಲ್ಲಿ ಬಳಸೋ ತುಪ್ಪದ ತಪಾಸಣೆಗೆ ಸೂಚನೆ ನೀಡಲಾಗಿದ್ದು, ಸ್ಯಾಂಪಲ್ ಕಲೆಕ್ಷನ್ ಈಗ ಆಲ್ರೆಡಿ ಈ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಯಾವತ್ತೂ ಅಲ್ಲ, ಈಗಿನಿಂದನೇ ಪ್ರಾರಂಭ ಮಾಡಿ ಅನ್ನೋ ಸೂಚನೆ, ಅದನ್ನು ಅನುಷ್ಠಾನಕ್ಕೆ ತರುವ ಪ್ರಯತ್ನ ಕೂಡ ಪ್ರಾರಂಭ ಆಗಿದೆ. ಪ್ರಾಣಿಗಳ ಕೊಬ್ಬು ಬಳಕೆ ಅನ್ನೋ ವಿಚಾರ ಹೊರಬಂದ ಬೆನ್ನಲ್ಲೇ ನಮ್ಮ ರಾಜ್ಯದಲ್ಲೂ ಕೂಡ, ಕರ್ನಾಟಕದಲ್ಲೂ ಕೂಡ ಧಾರ್ಮಿಕ ದತ್ತಿ ಇಲಾಖೆ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ನಮ್ಮಲ್ಲಿರುವ ದೇವಸ್ಥಾನಗಳಲ್ಲಿ ಸ್ಪೆಷಲ್ ಡ್ರೈವ್ ನಡೆಸಲಿಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ. ಈ ಸಂಬಂಧ ಮುಜರಾಯಿ ಇಲಾಖೆ ಮಹತ್ವದ ಆದೇಶ ಹೊರಡಿಸಿದೆ. ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ದೇವಸ್ಥಾನಗಳಲ್ಲಿ ಪ್ರತಿ 3 ತಿಂಗಳಿಗೆ ಒಮ್ಮೆ ಒಂದ್ಸತಿ ಮಾಡಿ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಟ್ಟು ಬಿಟ್ಬಿಡೋದಲ್ಲ, ಬದಲಾಗಿ ಪ್ರತಿ 3 ತಿಂಗಳಿಗೆ ಒಮ್ಮೆ ಪ್ರಸಾದವನ್ನು ಪರಿಶೀಲನೆ ನಡೆಸಬೇಕು ಅನ್ನೋ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಇದರ ಮಧ್ಯೆ ರಾಜ್ಯದ ದೇಗುಲಗಳಿಗೆ ಬಳಸೋ ತುಪ್ಪ ಪರಿಶೀಲನೆಗೆ ಸೂಚನೆಯನ್ನು ನೀಡಲಾಗಿದೆ ಅಂತ ಹೇಳಿ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ನಾನು ನಮ್ಮ ಆಹಾರ ಸುರಕ್ಷತಾ ಅಧಿಕಾರಿಗಳಿದೆ ಕಮಿಷನರ್ಗೆ ಹೇಳಿದ್ದೀನಿ, ಇಲ್ಲಿರುವಂಥ ಏನೇನು ಅದರಲ್ಲೂ ತುಪ್ಪ ಏನಿದೆ ಅದರ ಬಗ್ಗೆ ಎಲ್ಲ ಕಡೆ ಸ್ವಲ್ಪ ನೀವು ಅದರ ಒಂದು ತಪಾಸಣೆ ಮಾಡಿಸಿ ಅಂತ ಹೇಳಿದ್ದೀನಿ. ಅವರೆಲ್ಲ ಈಗ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲೇನಾದರೂ ಕೂಡ ಈ ಥರ ಏನು ಒಂದು ಕೊಬ್ಬು ಅಂಶಗಳಿದೆ ಅದು ಇದೆಯಾ ಇಲ್ವಾ ಅಂತ ಪರಿಶೀಲನೆ ಮಾಡಿ ಅಂತ ಬೇರೆ ಬೇರೆ ಕಂಪ್ನಿಗಳದು ಬೇರೆ ಬೇರೆ ಯಾರ ಸಪ್ಲೈ ಮಾಡ್ತಾರೆ. ಯಾಕಂದರೆ ತಮಿಳ್ನಾಡಿಂದ ಅಂದರೆ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಬರ್ತದೆ, ಇಲ್ಲೂ ಕೂಡ ಪ್ರೊಡಕ್ಷನ್ ಇದೆ. ಸೊ ಯಾವ್ಯಾವ ಸ್ಯಾಂಪಲ್ಗಳನ್ನ ತೆಗೆದುಬಿಟ್ಟು ನೀವು ಇದನ್ನು ಇದಕ್ಕೆಲ್ಲ ಒಂದು ತಪಾಸಣೆ ಮಾಡಿಸಿ ಅಂತ ಹೇಳಿದ್ವಿ. ರಾಜ್ಯ ಸರ್ಕಾರದ ಈ ನಿರ್ಧಾರ ಯಾವ ರೀತಿಯಾಗಿ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಂಶಗಳನ್ನು ಗಮನಿಸ್ತಾ ಹೋಗೋಣ. ಕರ್ನಾಟಕದ ದೇವಸ್ಥಾನಗಳಲ್ಲೂ ಕೂಡ ಇನ್ನು ಮುಂದೆ ಪ್ರಸಾದದ ಪರಿಶೀಲನೆ ಆಗುತ್ತಂತೆ. ತಿರುಪತಿ ಲಡ್ಡು ವಿವಾದದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಜಾಗೃತವಾಗಿದೆ. ಅದರಲ್ಲೂ ಇಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇರೋದ್ರಿಂದ ಅಪವಾದಗಳು ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆ ಇರಬಹುದು ಅನ್ನೋ ಆತಂಕ ಕೂಡ ಸರ್ಕಾರಕ್ಕೆ ಇರಬಹುದು. ಯಾವುದಕ್ಕೂ ಇಲ್ಲಿ ಬೇರೆ ಯಾರೋ ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಅದು ದೊಡ್ಡ ವಿಚಾರ ಆಗಿ ಮತ್ತೊಮ್ಮೆ ಸರ್ಕಾರದ ಕಡೆಗೆ ಬೊಟ್ಟು ಮಾಡೋದನ್ನು ತಪ್ಪಿಸುವ ಸಲುವಾಗಿ ಸ್ವಯಂ ಪ್ರೇರಿತವಾಗಿ ಸರ್ಕಾರವೇ ನಿರ್ಧಾರವನ್ನು ತೆಗೆದುಕೊಂಡಿದೆ. ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ದೇವಸ್ಥಾನಗಳ ಪ್ರಸಾದದ ಪರಿಶೀಲನೆ ಆಗಬೇಕು. ಪ್ರತಿ 3 ತಿಂಗಳಿಗೊಮ್ಮೆ ಈ ಸ್ಪೆಷಲ್ ಡ್ರೈವ್ ಅಂದರೆ ಪ್ರತಿ 3 ತಿಂಗಳಿಗೊಮ್ಮೆ ರಾಜ್ಯಾದ್ಯಂತ ಇರುವ ಮುಜರಾಯಿ ಇಲಾಖೆಯ ಅಡಿಯಲ್ಲಿರುವ ದೇವಸ್ಥಾನಗಳ ಪ್ರಸಾದವನ್ನು ಪರಿಶೀಲನೆಗೆ ಒಳಪಡಿಸಬೇಕು. ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆಯಿಂದ ಈ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ರಾಜ್ಯದ ದೇವಸ್ಥಾನಗಳಲ್ಲಿ ಬಳಸುವ ತುಪ್ಪದ ಪರಿಶೀಲನೆ, ತುಪ್ಪವನ್ನು ಕೇವಲ ಪ್ರಸಾದದ ತಯಾರಿಕೆ ಮಾತ್ರವಲ್ಲ, ದೇವರ ಕಾರ್ಯಗಳಿಗೆ ಅಂದರೆ ದೀಪ ಹಚ್ಚಲಿಕ್ಕೆ, ಹಾಗೆ ಆರತಿಯನ್ನು ಬೆಳಗಲಿಕ್ಕೆ ಇದಕ್ಕೂ ಕೂಡ ಬಳಕೆ ಮಾಡಲಾಗುತ್ತೆ. ಹಾಗೆ ಅಭಿಷೇಕಕ್ಕೆ ಬಳಸಲಾಗುತ್ತೆ. ಈ ತುಪ್ಪವನ್ನು ಕೂಡ ಪರಿಶೀಲನೆಗೆ ಒಳಪಡಿಸಬೇಕು ಅನ್ನೋ ಸೂಚನೆಯನ್ನು ನೀಡಲಾಗಿದೆ. ದೇವಸ್ಥಾನಗಳಲ್ಲಿ ಬಳಸೋ ತುಪ್ಪದ ತಪಾಸಣೆಗೆ ಸೂಚನೆ ನೀಡಲಾಗಿದ್ದು, ಸ್ಯಾಂಪಲ್ ಕಲೆಕ್ಷನ್ ಈಗ ಆಲ್ರೆಡಿ ಈ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಯಾವತ್ತೂ ಅಲ್ಲ, ಈಗಿನಿಂದನೇ ಪ್ರಾರಂಭ ಮಾಡಿ ಅನ್ನೋ ಸೂಚನೆ, ಅದನ್ನು ಅನುಷ್ಠಾನಕ್ಕೆ ತರುವ ಪ್ರಯತ್ನ ಕೂಡ ಪ್ರಾರಂಭ